ವೇದಿಕೆ ಮೇಲೆ ತಾರಾ ಸುಚೇಂದ್ರ ಪ್ರಸಾದ್ ಅವರು, ವಿಜಯ ರಾಘವೇಂದ್ರ, ಪೀಟರ್ ಮತ್ತು ನಮ್ಮ ಈ ಒಂದು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗದಿಂದ ಮತ್ತು ಸ್ನೇಹಿತರು, ಹಿರಿಯರು ಎಲ್ಲ ಇದ್ದೀರಾ. ಎಲ್ರಿಗೂ ನನ್ನ ನಮಸ್ಕಾರ. ತಾರಾ ಅವರು ಪೀಟರ್ ಬಗ್ಗೆ ಮತ್ತು ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಶಸ್ತಿಗಳ ಕಾರ್ಯಕ್ರಮ ನಡೆಯುವಂಥ ವಿಷಯಗಳನ್ನು ತುಂಬ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಅಂದರೆ ಪೀಟರ್ ಬಗ್ಗೆ ಮಾತಾಡಬೇಕು ಅಂದರೆ, ನನಗೆ ಗೊತ್ತಿರೋ ಹಾಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆ ಆಗುತ್ತೆ. ಆ ಚಿತ್ರಗಳನ್ನು ಇಡೀ ಅಂದರೆ ಹೊರನಾಡಿನಲ್ಲಿ ಇಂಟರ್ನ್ಯಾಷನಲ್ ಯಾವುದೇ US ಆಗ್ಬೋದು, UK ಆಗ್ಬೋದು, ಬೇರೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆಯೂ ಆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತಿನ ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ತವಕ, ಆ ಒಂದು ಆಸೆ ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಒಬ್ಬ ಹುಡುಗನ್ನ ಗುರುತಿಸ್ಬೋದು. ಆ ಥರ ಒಂದು ಘಟನೆ ಹೇಳ್ತೀನಿ. ನಾನು ದುಬೈಯಲ್ಲಿ ನಾನು ತುಂಬ ಹೇಳ್ತಿದ್ದೆ ಅಲ್ಲಿರೋರಿಗೆಲ್ಲರಿಗೂ, US ಆಗ್ಬೋದು, UK ಆಗ್ಬೋದು, ದುಬೈ ಆಗ್ಬೋದು, ಜರ್ಮನಿ, US ಆಸ್ಟ್ರೇಲಿಯಾ ಎಲ್ಲಿರೋರಿಗೂ ಕನ್ನಡ ಸಂಘದವ್ರಿಗೆಲ್ಲರಿಗೂ ಹೇಳ್ತಿದ್ದೆ ನಾನು, ನೀವು ಬನ್ನಿ, ನಿಮ್ಗೆ ಯಾವ ಚಿತ್ರ ಬೇಕು ಫ್ರೀಯಾಗಿ ಕೊಡಿಸ್ತೀನಿ ಬನ್ನಿ. ನನ್ನ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಯಾವ ಸಿನಿಮಾ ಬೇಕು ಹೇಳಿ, ನಾನು ಆ ನಿರ್ಮಾಪಕರ ಹತ್ರ ಮಾತಾಡಿ ಆ ಚಿತ್ರನ ನಾನು ಕೊಡಿಸೋ ಜವಾಬ್ದಾರಿ ನಂದು, ನೀವು ಬನ್ನಿ ಅಂಥೇಳಿ ನಾನು ತುಂಬ ಎಲ್ಲರಿಗೂ ನಾನು ಯಾವ್ಯಾವ ದೇಶಕ್ಕೆ ಹೋಗ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೆ. ನಾನು ದುಬೈಯಲ್ಲಿ ತುಂಬ ಜನ ಏನು ಕೇಳೋರು ಅಂದರೆ, ನಮಗೆ ಇಲ್ಲಿ CD ಸಿಗುತ್ತೆ ಸಾಕು, ಅಷ್ಟೇ ಸಾಕು, ನಮಗೆ ಅದರಲ್ಲೇ ನೋಡ್ಕೋತೀವಿ ನಾವು ಅನ್ನೋರು. ಸೊ ನಾನು CD ಹಾಕಿ ಸಿನಿಮಾದಲ್ಲೇ ನೋಡಿ ನೀವು ಅಂದರೆ, ಇಲ್ಲ ಅದಕ್ಕೆಲ್ಲ ಸೇರಬೇಕು, ಎಲ್ಲರೂ ತುಂಬ ಕಷ್ಟ ಅಂತ. ಅದು ಅಫ್ಕೋರ್ಸ್ ಮೇ ಬಿ ಅವರವ್ರ ಕಷ್ಟಗಳನ್ನು ಹಂಚ್ಕೊಳ್ಳೋರು. ನಾನು ಇದನ್ನು ನೀವು ನಂಬೋದಿಲ್ಲ, ಅವಾಗ ಅಮ್ಮ ಇದ್ದರು, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವ್ರಿಗೆ ಹೇಳಿದೆ ನಾನು, ಅಮ್ಮ ಈ ಥರ ನೀನು ಯಾವ ಸಿನಿಮಾ ಬೇಕು ಹೇಳೋ, ನಾನು ಸಿನಿಮಾ ಕೊಡ್ತೀನಿ, ತೊಗೊಂಡೋಗು, ಮಾಡ್ಕೊಳ್ಳೋಕೆ ಕೇಳೋ, ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ರಿಲೀಸ್ ಮಾಡಲಿ, ಅವರು ₹1 ಕೊಡೋದು ಬೇಡ ಅಂತಾಯಿದ್ರು. ಸೊ ನನಗೇನೋ ಒಂದು ತಾರಾ ಅವ್ರು ಹೇಳಿದಾಗೆ ಚಿತ್ರರಂಗದಲ್ಲಿ ನಾನು ಯಾರನ್ನ ಏನು ಕೇಳೋದು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸೊ ನನಗೆ ಅದೇ ಒಂದು ದೊಡ್ಡ ಖುಷಿ ಆಗ್ತಾಯಿತ್ತು. ಆ ಥರ ಒಂದು ಕೆಲವು ಚಿತ್ರಗಳನ್ನು ನಾನು US UK ಇನ್ನೊಂದು 2-3 ದೇಶದಲ್ಲಿ ಕೇಳಿದಾಗ ಕೊಟ್ಟಿದ್ದೆ. ನಾನು ದುಡ್ಡು ಅಲ್ಲ ಮುಖ್ಯ, ನಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಿ ಕನ್ನಡತನನ ನಮ್ಮ ಕನ್ನಡಿಗರಿಗೆ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಒಂದು ಚಿತ್ರ ನೋಡಬೇಕು ಅಂದರೆ ಒಂದು 100 ಜನನೋ 200 ಜನನೋ 500 ಜನನೋ ಸಾವಿರಾರು ಜನ ಸೇರ್ತಾರೆ. ಸೊ ಅದೊಂದು ಅಭ್ಯಾಸ ಆಗಲಿ, ಅದು ನಮ್ಮ ಕನ್ನಡ ಭಾಷೆ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ತುಂಬ ಪ್ರೋತ್ಸಾಹ ಮಾಡೋದಕ್ಕೆ ಮುಂದಾಗಿದ್ದೆ. ಅವ್ರದ್ದೇ ಆದಂಥ ಕಾರಣಗಳಿತ್ತು, ಅವರವರು ಯಾರೂ ಆ ಥರ ಮುಂದೆ ಬಂದಿಲ್ಲ. ಸೊ ಅದರಲ್ಲೂ ಎಷ್ಟೋ ಚಿತ್ರಗಳನ್ನು ನಾನು ಈ ಮಧ್ಯ ಬಿಡುಗಡೆ ಮಾಡೋವಂಥ ಸಂದರ್ಭದಲ್ಲಿ ಫಸ್ಟ್ ಬರ್ತಾಯಿದ್ದೆ ದುಬೈಯಿಂದ ಪೀಟರ್. ನಿನಗೇನಾಗಬೇಕು ಕೇಳು ಪೀಟರ್ ಅಂದರೆ, ಅಣ್ಣ ಈ ಪಿಕ್ಚರ್ ಈ ಥರ ಮಾಡಬೇಕು, ಈ ಥರ ಮಾಡುವಂತ ಸರ್, ಈ ಥರ ಸರಿ ನೀನು ತಗೊಂಡೋಗಿ ಪಿಕ್ಚರ್ ರಿಲೀಸ್ ಮಾಡು. ಸೊ ಇದನ್ನು ನನ್ನ ಒಂದೆರಡು ಚಿತ್ರಗಳನ್ನು ನಾನು ಕೊಟ್ಟಾಗ ನಾನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮೇಝಿಂಗ್ ಇವಾಲ್ಸ್. ನಿಜ ಹೇಳ್ತೀನಿ, ನಮ್ಮ ಕನ್ನಡಿಗರಲ್ಲೂ ನಾವು ಅಂದರೆ ಇಲ್ಲಿ ಪ್ರಶಸ್ತಿಗಳ ಸಮಾರಂಭ ನಾವು ನೋಡಿದ್ದೀವಿ, ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಟೆಲಿಂಗ್ ಏನೋ ಆ ಥರ ಏನೋ ಅಷ್ಟು ಅದ್ದೂರಿಯಾಗಿ ಮಾಡಿಲ್ಲ ಅನ್ನೋದ್ರ ಮಾಡ್ತಾರೆ. ಬಟ್ ನಾವು ಇಲ್ಲಿ ಸೇರೋದೇ ಕಷ್ಟ. ನಾವೆಲ್ಲ ಇಲ್ಲಿ ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ನಾವು ಸೇರೋದೇ ಇಲ್ಲಿ ಕಷ್ಟ. ಅವರು ಅಷ್ಟು ಸಾವಿರಾರು ಜನನ, ನೂರಾರು ಜನಗಳನ್ನ ಸೇರಿಸೋದು ಅನ್ನೋದಿದೆಯಲ್ಲ, ತುಂಬ ಕಷ್ಟ ಅದು. ತಾರಾ ಅವ್ರು ಹೇಳ್ತಾಯಿದ್ರು, ಎಲ್ಲೋ ವಿದೇಶದಲ್ಲಿದ್ದಾರೆ, ಅವ್ರಿಗೇನಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಅಫ್ಕೋರ್ಸ್ ತಪ್ಪೇನಲ್ಲ, ಎಲ್ಲರೂ ಈ ನಮ್ಮ ನಾಡು, ಮನೆ, ಮಠ, ತಾಯಿ, ತಂದೆ ಎಲ್ಲನೂ ತೊರೆದು ಆಚೆ ದೇಶಕ್ಕೆ ಹೋಗ್ತಾವ್ರೆ ಅಂದರೆ, ಆ ದೇಶದಲ್ಲಿ ನಾವು
ಏನೋ ಒಂದು ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು, ನಮ್ಮ ಕುಟುಂಬನ ಚೆನ್ನಾಗಿ ಕಾಪಾಡ್ಕೋಬೇಕು, ನೋಡ್ಕೋಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ. 99% ಆಫ್ ದಿ ಪೀಪಲ್ ಹೂ ಆರ್ ಎಲ್ಲರೂ ಹೊರದೇಶಕ್ಕೆ ಹೋದವರು. ಆದರೆ ಪೀಟರ್ ಅಂತವರು ತುಂಬ ಕೆಲವರು. ನನ್ನ ಅನುಭವ, ನಾನು ಯಾರಾದರೂ ಆ ಥರ ಅನುಭವ ನನಗೆ ಆಗಿದ್ದರೆ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ, ಅವ್ರನ್ನ ಹೊಗಳ್ತೀನಿ, ಇಲ್ಲಾಂದರೆ ಹೊಗಳಲ್ಲ, ನಾನು ಹೇಳೋದು ಇಲ್ಲ. ನಾನು ಅಂಥ ಒಂದು ವಿಷಯದಲ್ಲಿ ನನಗನ್ಸುತ್ತೆ ಪೀಟರ್ ಒಬ್ಬ ಮಾರ್ಗದರ್ಶಕ. ಇಡೀ ಬೇರೆ ದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಪೀಟರ್ ಒಬ್ಬ ಮಾರ್ಗದರ್ಶಕ. ನಿಜ ಹೇಳ್ತಾ ಇದ್ದೀನಿ, ಕಲಿಬೇಕು. ಬನ್ನಿ, ನಿಮ್ಮ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಚಿತ್ರ ಬೇಕು ಹೇಳಿ, ನಾನು ಆ ನಿರ್ಮಾಪಕರ ಹತ್ರ ಮಾತಾಡಿ ಕೊಡಿಸ್ತೀನಿ. ಫ್ರೀಯಾಗಿ ತೊಗೊಂಡೋಗಿ ಬಿಡುಗಡೆ ಮಾಡಿ. ನಿಮಗೇನಾದರೂ ಕೊಡಬೇಕು, ಇಲ್ಲ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಮಾಡಿ. ಇವಾಗ ಪೀಟರ್ ಏನೋ ಕನ್ನಡ ಶಾಲೆಗಳಿಗೆಲ್ಲ ಏನೋ ಮಾಡ್ತೀನಿ ಅಂತ ಮಾಡಿ. ಸೊ ಇದನ್ನು ನಿಜವಾಗಲೂ ನನಗೆ ಅನುಭವ ಆಗಿದೆ. ನನ್ನ ಕಾಟೇರಿ ಚಿತ್ರ ಆಗ್ಬೋದು, ತಾರಾ ಹೇಳ್ತಾಯಿದ್ರು ಅಲ್ಲಿ ಹೋದಾಗ ಯಾವ ರೀತಿ ಸಮಾರಂಭ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ. ಯಾಕಂದರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಆಗ್ಬೋದು, ಎಲ್ಲ ಯೋಚನೆ ಮಾಡ್ತಾರೆ. ಏನು ಭಯ ಬಿಡ್ಬಿಡಮ್ಮ, ಅಷ್ಟು ಚೆನ್ನಾಗಿ ನೋಡ್ಕೊತಾನತ. ಎಲ್ಲರೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕ್ಲೀನಾಗಿ ಕರ್ಕೊಂಬಂದು ನಮ್ಮನ್ನು ಹೆಂಗೆ ಕರ್ಕೊಂಡು ಬರ್ತಾರೋ ಹಂಗೆ ಫ್ಲೈಟ್ ಹತ್ತಿ ಕಳಿಸ್ತಾರೆ. ಸೊ ಖುಷಿಯಾಗುತ್ತೆ. ಗಂಧದ ಗುಡಿ, ನಮ್ಮ ಚಿತ್ರರಂಗದ ಸ್ಯಾಂಡಲ್ವುಡ್ ಆ ಒಂದು ಹೆಸರನ್ನ ಇಟ್ಟಿದ್ದೀರ. ಅಷ್ಟೇ ಕೀರ್ತಿ ನಿಮಗೆ ಬರಲಿ, ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಭಗವಂತ ನಿಮಗೆ ಇನ್ನೂ ಈ ಥರ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ, ನೀವು ದುಡ್ಡು ಮಾಡಬೇಕು. ನೀವು ಚೆನ್ನಾಗಿದ್ದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ನಿಮಗೂ ಒಂದು ಕುಟುಂಬ ಇದೆ, ಒಂದು ವ್ಯವಹಾರ ಅನ್ನೋದಿದೆ. ಆಲ್ ದಿ ಬೆಸ್ಟ್. ನಿಮಗೂ ನಿಮ್ಮ ಟೀಮ್ಗೂ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.